ವಾರ ದಿವಸಕ್ಕೆ ತುಂಬ ಅಪ್ರಿಷಿಯೇಷನ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಆಡಿಯನ್ಸು, ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾಯಿದೆ, ನಮಗೆಲ್ಲ ಖುಷಿ ಆಗ್ತಾ ಇದೆ, ಇದೇ ಥರ ಬರುವ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡಿ ಅನ್ನೋ ಒಂದು ಎಲ್ಲ ಆಯ್ತಲ್ಲ. ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ ಸರ್, ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಸರ್, ಕೆಲವರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಕಳಿಸಿದ್ದು ಪೋಸ್ಟಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು, ಪೋಸ್ಟ್ ಹೋಗಿನೂ ವಾಪಸ್ ಬಂದಿರ್ಬೋದು. ಕೆಲವರಿಗೆ ನಾನು ನಿನ್ನೆ ಲಿಸ್ಟೆಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನು ದೊಡ್ಡದು ಮಾಡೋದು ವಿಷಯ ಅಲ್ಲ. ಥ್ಯಾಂಕ್ ಯು ಸರ್. ಎಲ್ರಿಗೂ ಏನಾಗುತ್ತೆ, ಜನರಲ್ ಆಗಿ ಎಲ್ರಿಗೂ ಕಲಿಸಿರ್ತೀವಿ ನೋಡಿ. ಒಂದು ಕರೆಕ್ಟಾಗಿ ನೀವು ಇದನ್ನು ಹಾಕೋದಾದ್ರೆ ನಾನು ಹೇಳ್ತೀನಿ, ಈಗ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು ಅಲ್ವಾ, ಯಶ್ ಅವರೇ ಬಂದರು ಅಂದ್ಕೊಳ್ಳಿ, ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ. ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. ಸಿ ಎಮ್ ಅವ್ರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ. ಯಾವ್ದು ಈಗ ಅವರೆಲ್ಲ ಬಂದಿದ್ರಾ? ಹಾಂ, ಯಾವಾಗ ನಾನು ಹೇಳಿದ್ದೀನ? ಕರೆಯೋಕ್ಕಾಗಿಲ್ಲ ಅಂತ ನಾನು ಹೇಳಿದ್ದೀನ? ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ನೀವೇನೇನೋ ತಿರ್ಗ್ಸೋಕ್ಕೆಲ್ಲ ಹೇಳ್ಬಿಡಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲಾಗಿ ಹೋಗಿ ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನು ಯಾರು ಕರೆದಿದ್ದೀವಿ? ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟು, ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ಲಿ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವ್ರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಇನ್ನು ಕನ್ಫ್ಯೂಷನ್ ಎಲ್ಲರೂ ಯಾವಾಗ ಅವ್ರು ಬಂದಿಲ್ಲ ಅಂತ ಆರೋಪ ಮಾಡಿದ್ರು. ಯಾರು ಬಂದಿಲ್ಲ ಅನ್ನೋದು ನೀವು ನೋಡಿದ್ರೆ ಪ್ರೋಟೋಕಾಲ್ ಇದೆ, ಅದಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ, ಕರ್ಸಿದ್ರೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಸಾರು ಇಂಥವರೇ ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಕೋರ್ ಕಮ್ಮಿ ಆಗಿದೆ, ಸಿನಿಮಾ ಪೀಪಲ್ ಕಮ್ಮಿ ಇದ್ದಾರೆ, ಎಲ್ಲರೂ ಬರಬೇಕಿತ್ತಲ್ವಾ ಅಂತ ಹೇಳಿದ್ದಾರೆ ಅಲ್ವಾ, ಅಷ್ಟೇ ವಿಷಯ. ಅಷ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಕಲಾವಿದರನ್ನ ಕರೆಸಿದಾಗ ಅಲ್ಲಿ ನಾವು ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಕರೆಸ್ಬಿಟ್ಟು ಅವ್ರನ್ನ ಕೆಳಗೂ ಕೂರ್ಸೋಕ್ಕಾಗಲ್ಲ, ಮೇಲೂ ಕೂಡ ಕರಿಬೇಕಾಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಫುಲ್ ಇದ್ದಾಗ ಹಿಂಗೆ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಜನರಲ್ಲಾಗಿ ಎಲ್ಲರೂ ಕರೆದಿದ್ದೀವಿ. ಸರ್, ಗಿರೀಶ್ ಕಾಸರವಳ್ಳಿ ಸರ್ ನಮಗೆ ಕರೆದಿಲ್ಲ, ಇವತ್ತು ಘಟಶಾಸ್ತ್ರ ಪ್ರದರ್ಶನ ಇದೆ, ಆದರೆ ನಮ್ಗೆ ಆಹ್ವಾನನೇ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಆಹ್ವಾನ ಹೋಗಿಲ್ಲ, ನಾಗಭರಣ ಸರ್ಗೆ ಆಹ್ವಾನ ಹೋಗಿಲ್ಲ ಅಂತ ಹೇಳ್ತಾರೆ. ನಾಗಭರಣ ಸರ್ ನೆನ್ನೆ ಇಲ್ಲೇ ಇದ್ರಲ್ಲ, ಅವರೇ ಬಂದಿದ್ದಾರೆ. ಇಲ್ಲಿ ಬಂದು ಕೂಡ ಹೇಳ್ತಾ ಇದ್ರು ಏನು ಪ್ರಯೋಜನ, ಬಂದಿದ್ರಲ್ಲ ನಾಗಭರಣ ಸರ್, ಇಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಪೋಸ್ಟಲ್ಲಿ ಹೋಗಿದೆ ಅನ್ಸೆ, ಹೋಗಿಲ್ವಾ, ಅವರೇ ಹೇಳಿದ್ರಲ್ಲ ಪೋಸ್ಟಲ್ಲಿ ಬಂತು ಅಂತ. ಈಗ ನಾಗಭರಣ ಅವರು ಓಕೆ ಅದು ನಮ್ಮ ಆರ್ಟಿಸ್ಟಿಕ್ ಡಿಸೈನರ್ ಇದ್ದಾರಲ್ಲ ವಿದ್ಯಾಶಂಕರ್ ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವರು ಡಿಸೈನ್ ಮಾಡೋದು ಯಾವ್ಯಾವ ಏನೇನು ಅಂತ. ಸೊ ಕಾಸರವಳ್ಳಿ ಅವ್ರನ್ನ ಇವತ್ತು ಕರೆದಿರ್ತಾರೆ. ಅವರು ಕರೆದಿಲ್ಲ ಅನ್ನೋದು ಇರೋದಿಲ್ಲ, ಯಾಕೆ ಅವ್ರದ್ದೇ ಸಿನಿಮಾ ಆಗಿದೆ, ಕರೆದಿರಲ್ವಾ, ಕರೆದೇ ಇರ್ತಾರೆ, ಖಂಡಿತ ಕರೆದ. ಈಗ ಬೇರೆ ಏನಾದ್ರು ವಿಷಯ ಬೇಕು ಸರ್? ಇನ್ನೇನಿಲ್ಲ, ಕೆಲವರು ಹೇಳ್ತಿರೋದಾರೆ ಏನಂದ್ರೆ ಡಿಕೆಶಿ ಅವರು ಫಸ್ಟ್ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿರೋದು ಕರ್ನಾಟಕ. ಆ ಕತೆ ಮುಗೀತು, ಆ ಕತೆ ನೋಡಿ. ಅದು ಅವರು ನಮ್ಮ ಸಿನಿಮಾ ರಂಗದವರು, ನಮ್ಮವರು ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ಪ್ರತಿ ಅದಕ್ಕೂ ಬಟ್ಟು ಬೋಲ್ಟು ನೆಟ್ಟು ಬೋಲ್ಟು ಅದನ್ನು ಇವಾಗ ನೀವು ಏನು ಮಾಡ್ತಿದ್ದೀರ ಅಂದರೆ ಜೆ.ಸಿ. ರೋಡ್ನ ಹೈಲೈಟ್ ಮಾಡ್ತಾ ಇದ್ದೀರಾ, ಅಲ್ಲೇ ನೆಟ್ಟು ಬೋಲ್ಟು ಸಿಗೋದು. ಅದನ್ನು ಬಿಟ್ಟು ಈಗ ತುಂಬ ಒಳ್ಳೆ ಪ್ರದರ್ಶನಗಳು ನಡೀತಾ ಇದೆ, ಒಳ್ಳೆ ಹೈಲೈಟ್ ಆಗ್ತಾ ಇದೆ. ಅದನ್ನು ಬಿಟ್ಟು ಅದನ್ನು ಮುಗಿಸಿ ಮುಂದಕ್ಕೆ ಏನಾಗುತ್ತೆ, ಒಳ್ಳೇದಾಗುತ್ತೆ ಅಂತ. ಹಾಂ ಸರ್, ಯಾರೋ ಒಬ್ಬೊಬ್ಬರಿಗೆ ಮಿಸ್ ಆಗಿರ್ಬೋದು, ಕ್ಷಮೆ ಇರಲಿ. ಒಬ್ಬೊಬ್ಬರಿಗೆ ಮಿಸ್ ಆಗಿರ್ಬೋದು, ಕ್ಷಮೆ ಇರಲಿ. ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೀವಿ. ಪ್ರೋಟೋಕಾಲ್ ಪ್ರಕಾರ ನಾನು ಯಾರು ಕೊಡಬೇಕು ಅವ್ರಿಗೂ ಕೊಟ್ಟಿದ್ದೀನಿ.
ಆಯಿತಾ, ಪೋಸ್ಟ್ರಲ್ಲೂ ಹೋಗಿದೆ. ನಮ್ಮ ಅನಂತ್ ಅವರು ಇದನ್ನು ಹಾಕಲ್ಲ ನೀವು, ಅನಂತ್ ಅವರು, ರಮೇಶ್ ಅವರು ಮತ್ತು ನಮ್ಮ ವೆಂಕಟೇಶ್ PR ಇದ್ದಾರೆ, ಅವ್ರು ಖುದ್ದಾಗಿ ಹೋಗಿ ಕೊಟ್ಟಿದ್ದು ಇದೆ. ಆ ಲಿಸ್ಟು ಕೂಡ ನಾನು ನಿಮಗೆಲ್ಲ ತೋರಿಸಿದ್ದೀನಿ, ಅವರೆಲ್ಲ ಸೈನ್ ಹಾಕಿರೋದು ತೋರಿಸಿದ್ದೀನಿ. ಇನ್ನು ನಾನು ಏನು ಮಾಡಬೇಕು ನೀವು ಹೇಳಿ. ಎಕ್ಸ್ಟ್ರಾನರಿ ಬರುತ್ತೆ, ನೀವೇ ಪಬ್ಲಿಸಿಟಿ ಕೊಟ್ಟಿದ್ದೀರಲ್ಲ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು.